ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಕಷ್ಟು ಜನರು 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾನೆ ಇರ್ತೀರಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸರ್ಕಾರದ ಎಲ್ಲ ಯೋಜನೆಗಳ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಹಾಗೆಯೇ ಬೆಲ್ ಐಕನ್ನು ಕೂಡ ಎನೇಬಲ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋಗಳನ್ನ ನೀವು ನೋಟಿಫಿಕೇಷನ್ ಮುಖಾಂತರ ಮೊದಲು ನೋಡ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮಾರು 1,23,00,000 ಫಲಾನುಭವಿಗಳು 16ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಹಿಂದೆನೇ 16ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣನ ಸರ್ಕಾರದ ಕಡೆಯಿಂದ ಜಮಾ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ. ಜನವರಿ ತಿಂಗಳ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿದರು. ಅಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆದ ಕಾರಣ 16ನೇ ಕಂತಿನ ಹಣನ ಜಮಾ ಮಾಡೋಕ್ಕಾಗಿರಲಿಲ್ಲ. ಮತ್ತೊಮ್ಮೆ ಜನವರಿ ತಿಂಗಳ ಕೊನೆ ವಾರದಲ್ಲಿ ಜಮಾ ಮಾಡ್ಬೋದು ಅನ್ನೋ ನಿರೀಕ್ಷೆ ಇತ್ತು ಸ್ನೇಹಿತರೆ. ಆದರೆ ಜನವರಿ ತಿಂಗಳ ಕೊನೆ ವಾರದಲ್ಲೂ ಕೂಡ ಸರ್ಕಾರ 16ನೇ ಕಂತಿನ ಗೃಹಲಕ್ಷ್ಮಿ ಹಣನ ಜಮಾ ಮಾಡಲಿಲ್ಲ ಸ್ನೇಹಿತರೆ. ಈಗ ಫೆಬ್ರವರಿ ತಿಂಗಳ ಮೊದಲನೇ ವಾರ ಕಳೆದು 2ನೇ ವಾರ ಕಾಲಿಟ್ಟಿದೆ. ಈಗ ಈ ಒಂದು 16ನೇ ಮತ್ತು 17ನೇ ಕಂತಿನ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ ಸ್ನೇಹಿತರೆ. ಆ ಅಪ್ಡೇಟ್ ಏನಪ್ಪ ಅಂದರೆ 16 ಮತ್ತು 17ನೇ ಕಂತಿನ ಹಣನ ಇದೇ ಫೆಬ್ರವರಿ ತಿಂಗಳು ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ 16ನೇ ಕಂತಿನ ಹಣನ ಮೊದಲನೇದಾಗಿ ಹಾಗೆ 17ನೇ ಕಂತಿನ ಹಣನ 2ನೇದಾಗಿ ಜಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದು ನಮಗೆ ಬಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿಯಾಗಿದೆ. ಸ್ನೇಹಿತರೆ, ಈ ಹಿಂದೆನೂ ಕೂಡ ನಿಮಗೆ ನಾನು ತಿಳಿಸಿದ್ದೆ. 16ನೇ ಕಂತಿನ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ನ ಚೆಕ್ ಮಾಡಿದಾಗ ಪುಶ್ಡ್ ಟು DBT ಅಂತ ಬರ್ತಾಯಿತ್ತು. ಹೀಗೆ ಪುಶ್ಡ್ ಟು DBT ಬಂದು 1 ರಿಂದ 2 ವಾರದೊಳಗೆ ಆ ಕಂತಿನ ಹಣ ಜಮಾ ಆಗ್ತಿತ್ತು ಸ್ನೇಹಿತರೆ. ಆದರೆ ಇಲ್ಲಿ ಆಗಿರೋ ಸಮಸ್ಯೆ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 16ನೇ ಕಂತಿನ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟು 16ನೇ ಕಂತಿನ ಹಣದ ಫೈಲ್ ಕೂಡ ಪಾಸ್ ಮಾಡಿದರು ಸ್ನೇಹಿತರೆ. ಈ ಒಂದು ಫೈಲ್ ಅಪ್ರೂವ್ ಆಗಿ ಎಲ್ಲರ ಖಾತೆಗಳಿಗೆ ಹಣ ಬರೋದ್ರೊಳಗೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಈ ಒಂದು ಕಾರಣದಿಂದಾಗಿ 16ನೇ ಕಂತಿನ ಹಣ ಬರೋದು ತುಂಬಾ ಲೇಟ್ ಆಗಿತ್ತು ಸ್ನೇಹಿತರೆ. ಹೌದು, 15ನೇ ಕಂತಿನ ಹಣ ಬಂದು ಇಲ್ಲಿಗೆ 2 ತಿಂಗಳಾಯಿತು ಸ್ನೇಹಿತರೆ. ಇಲ್ಲಿವರೆಗೂ ಕೂಡ 16ನೇ ಕಂತಿನ ಹಣ ಬಂದಿರಲಿಲ್ಲ. ಆದರೆ ಈಗ ಈ ಒಂದು ಸ್ಪಷ್ಟನೆ ಸಿಕ್ಕಿದೆ ಸ್ನೇಹಿತರೆ. 16ನೇ ಕಂತಿನ ಹಣನ ಫೆಬ್ರವರಿ ತಿಂಗಳು ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ 16ನೇ ಕಂತಿನ ಗೃಹಲಕ್ಷ್ಮಿ ಹಣನ ಹಾಗೆ 17ನೇ ಕಂತಿನ ಹಣನ ಇದೇ ಫೆಬ್ರವರಿ ತಿಂಗಳೊಳಗೆ ಮೊದಲನೇದಾಗಿ 16ನೇ ಕಂತಿನ ಹಣನ ಹಾಗೆ 2ನೇದಾಗಿ 17ನೇ ಕಂತಿನ ಹಣನ ಜಮಾ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಸ್ನೇಹಿತರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. 16 ಮತ್ತು 17ನೇ ಕಂತಿನ ಹಣ ಖಂಡಿತವಾಗಿ ಜಮಾ ಆಗುತ್ತೆ. ಹಾಗೆಯೇ ಹಣ DBT ಮುಖಾಂತರ ಜಮಾ ಆಗುತ್ತಾ ಇಲ್ಲ ತಾಲೂಕು ಪಂಚಾಯತಿ ಅಧಿಕಾರಿಗಳ ಮೂಲಕ ಜಮಾ ಆಗುತ್ತಾ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇದಕ್ಕೆ ಉತ್ತರ ಬಂದು 16, 17, 18ನೇ ಕಂತಿನ ತನಕ DBT ಮುಖಾಂತರನೇ ರಾಜ್ಯ ಸರ್ಕಾರ ಹಣನ ಜಮೆ ಮಾಡುತ್ತಂತೆ ಸ್ನೇಹಿತರೆ. ಇದು ನಮಗೆ ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿಯಾಗಿದೆ. ಪೆಂಡಿಂಗ್ ಇರುವಂಥ ಈ 3 ಕಂತುಗಳ ಹಣನ DBT ಮುಖಾಂತರನೇ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ಆದರೆ ಮುಂದಿನ ದಿನಗಳಲ್ಲಿ ಅಂದರೆ 19ನೇ ಕಂತಿನಿಂದ ಯಾವ ರೀತಿ ಜಮೆ ಮಾಡ್ತಾರೆ ಅಂತ ಗೊತ್ತಿಲ್ಲ. DBT ಮುಖಾಂತರನೇ ಮುಂದುವರಿಸ್ತಾರೋ ಇಲ್ಲ ತಾಲೂಕು ಪಂಚಾಯತಿಗಳಿಗೆ ಅಧಿಕಾರನ ನೀಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಇದಿಷ್ಟು ಕೂಡ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಯೋಜನೆಗಳ ಮಾಹಿತಿನ ನಾವು ಕೊಡ್ತಾ ಇರ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.